ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮಗೆ ಹೆಂಗೆ ವಂಚನೆ ಆಗಿರೋದು, ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು ಇವ್ರ ತರನ ಆಸ್ ಇಟ್ ಇಸ್ ಪ್ಲಾನ್ ಹೆಂಗೆ ಅಂತ? ನಮ್ಗೆ ಹೆಂಗಂದ್ರೆ ನಮ್ಮ ಬಾಳಿಯ ಇದ್ದಾನೆ, ಅವನಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಸಿದ್ಧಲಿಂಗ ಹಿರೇಮಠ ಅಂತ ಪರಿಚಯ ಆದ್ರು. ಓಕೆ. ಅವರು ಲಾಡ್ಜ್ ಮಾಡಿದ್ರು ಇದರಲ್ಲಿ ಮೆಜೆಸ್ಟಿಕ್ ಹತ್ರ. ಅಲ್ಲಿ ಸಹಕಾರ ನಗರ ಆಫೀಸ್ ಮಾಡಿದಾರೆ ಒಂದು, ಅದೇ ದೀಕ್ಷಾ ಅಕಾಡೆಮಿ ಪ್ಲಸ್ ಆಶೀರ್ವಾದ್ ನಿಲಯ, ಆಶೀರ್ವಾದ್ ಎಂಟರ್ಪ್ರೈಸಸ್ ಅಂತ ಮಾಡಿದ್ದಾರೆ. ಅವರಲ್ಲಿ ಕರೆಸ್ತಾರೆ. ಅಲ್ಲಿ ಒಳಗಡೆ ಒಂದು ಲೇಡಿನ ಕೂಡಿಸ್ತಾರೆ, ಲವಿನಾ ಅಂತೇಳಿ. ಅವರು ಕ್ಯಾಮ್ರಾ ಹಾಕಿರ್ತಾರೆ ಒಂದು. ಆ ಕ್ಯಾಮ್ರಾ ಆನ್ ಇದ್ರೆ ಯಾರು ದುಡ್ಡು ಕೊಡೋರಿದ್ರೆ ಮಾತ್ರ ಒಳಗಡೆ ಕರೆಸ್ತಾರೆ. ದುಡ್ಡು ಕೊಡೋರು ಇಲ್ಲ, ದುಡ್ಡು ಯಾರು ಎನ್ಕ್ವೈರಿ ಬಂದವ್ರನ್ನ ವಾಪಸ್ ಕಳಿಸ್ಬಿಡ್ತಾರೆ. ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ ದುಡ್ಡೇನು ಕೇಳಲ್ಲ. ದುಡ್ಡು ತಂದಿದ್ರೆ ಎಷ್ಟು ತಂದಿದ್ದೀರಾ, ಏನು ಕೆಲಸ ಬೇಕು ಅದೆಲ್ಲ ಕೇಳ್ತಾರೆ. ಏನು ಮೇಡಮ್ ಇನ್ನು ಸ್ಟಾರ್ಟಿಂಗ್ ದುಡ್ಡೇ ಕೇಳ್ತಿರಲ್ಲ, ಕೆಲಸ ಏನು ಅಂತ ಏನು ಹೇಳ್ತಾ ಇಲ್ಲ. ನಿಮ್ಮ KEB ಮಾಡಿಸ್ಕೊಡ್ತೀನಿ, ಹೈಕೋರ್ಟಲ್ಲಿ ನಿಮ್ಗೆ ಮಾಡಿಸ್ಕೊಡ್ತೀನಿ, ನನಗೆ ತುಂಬ ಲಿಂಕ್ಸ್ ಇದೆ ಅಂತೇಳಿ ಇವ್ರ ಜೊತೆ ಸಿದ್ಧಲಿಂಗ ಹಿರೇಮಠ ಮತ್ತು ತಿಪ್ಪಾರೆಡ್ಡಿ ಇವೆಲ್ಲ ಒಂದು ಗ್ಯಾಂಗ್ ಇದೆ. ಇವ್ರ ಗ್ಯಾಂಗ್ಗಳು ಏನು ಮಾಡ್ತಾರೆ ಅಂತಂದರೆ, ಇವ್ರು ನಾವು ಹೋದ್ಮೇಲೆ ಪೈಲೆ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ ಅವರು. ಈ ಥರ ಮಾತಾಡಬೇಕು, ಈ ಥರ ಮಾಡಬೇಕು ಅಂತ. ಸುಮಾರು ಜನ ಬರ್ತಾನೆ ಇರ್ತಾರೆ ಅಲ್ಲಿ. ಬಂದಾಗ ಏನು ಮಾಡ್ತಾರೆ ಅಂತಂದರೆ, ಇವರು ಈ ಥರ ಪ್ಲ್ಯಾನಿಂಗ್ ಮಾಡಿ ಒಳಗಡೆ ಕರೆಸಿ ಇಷ್ಟಕ್ಕಿಷ್ಟು ದುಡ್ಡು ಆಗುತ್ತೆ, ಏನು ಮಾಡ್ತೀರಿ ಫಸ್ಟ್ ಕೆಲಸ ಆದ್ರೆ ಮಾಡಿ ಆಮೇಲೆ ನೋಡೋಣ ಅಂತಂದರೆ, ಇಲ್ಲ 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 ನೀವು ದುಡ್ಡು ಕೊಡಬೇಕಿಷ್ಟು, ಈಗ 50% ಅಡ್ವಾನ್ಸ್ ಕೊಡಿ, ಅದಾದಮೇಲೆ ನಿಮ್ಗೆ ಕರಿತೀವಿ, ಒಂದು ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಆನ್ಲೈನಲ್ಲಿ ಅಟೆಂಡ್ ಮಾಡಿ ಅದು ಮೇಲ್ ಕಳಿಸ್ತೀವಿ, ಕೋರ್ಟಿಂದನೇ ಬರುತ್ತೆ ಮೇಲು. ಆ ಮೇಲ್ನ ನೀವು ಅಲ್ಲಿ ಹೋಗಿ ಎಕ್ಸಾಮ್ ಮಾಡಿ ತುಮಕೂರಿಗೆ ಕರೀತಾರೆ. ಮತ್ತೆ ಅವರು ತುಮಕೂರಿಗೂ ಹೋಗ್ತೀವಿ. ನೀವೆಲ್ಲರೂ ತುಮಕೂರಿಗೆ ಸೇಮಾ ಸರ್? ಎಲ್ಲ ಹೆಂಗ್ ಮಾಡಿದಾರೆ ಮೇಡಮ್ ರೇ, ಇಲ್ಲಿ ಒಂದು ಇಂಟ್ರೂ ಮಾಡ್ತಾರ, ಅಲ್ಲೊಂದು ಇಂಟ್ರೂ ಮಾಡ್ತಾರ ಅನ್ನೋ ತರ ಹೇಳಿ ಜನಗಳು ನಂಬಿಸಿ, ಬಟ್ ಫೇಕ್ ಐಡಿ ಅದೆಲ್ಲ ಮಾಡಿರೋದವರು ಎಲ್ಲ ಫೇಕು. ಆ ಕೋರ್ಟಿಂದ ಮೆಸೇಜ್ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ಫೇಕು. ಆಮೇಲೆ ಮೆಸೇಜ್ನ ಇವರೇ ಕಂಪ್ಯೂಟರ್ ಇದು ಮಾಡಿಸಿ ಒಂದು ID ಕ್ರಿಯೇಟ್ ಮಾಡಿ ಇವರೇ ಕಳಿಸಿದ ಮೆಸೇಜ್ಗಳದೆಲ್ಲ. ಬಟ್ ಕೋರ್ಟ್ ಕಡೆಯಿಂದ ಆಗಲಿ ಇದು ಕಡೆಯಿಂದ ಬಂದಿಲ್ಲ. ಬಟ್ ನಮ್ದೇನು ಅಂದ್ರೆ ಕೋರ್ಟಲ್ಲಿ ಕರೆದ್ರಲ್ಲ, ಇಲ್ಲಿ ಮೆಜೆಸ್ಟಿಕ್ ಏನೋ ಸಿಟಿ ಸಿವಿಲ್ ಕೋರ್ಟಲ್ಲಿ ಕರೆದ್ರೆ ನಮಗೆ. ಸಿಟಿ ಸಿವಿಲ್ ಕರೆದಾಗ ಸಿಟಿ ಸಿವಿಲ್ ಕೋರ್ಟ್ ಎಲ್ಲರೂ ನೋಡ್ತಾ ಇದ್ದಾರೆ, ಜನ ಎಷ್ಟು ಬಂದಿದ್ದಾರೆ. ಬಟ್ ನಮ್ಮ ಒಬ್ಬೊಬ್ಬರೇ ಕಳಿಸೋದ ಮೇಲಕ್ಕೆ, ಒಬ್ಬರು ಬರೀ ನೀವು ಹೋಗಂಗೆ ಪೇರೆಂಟ್ಸ್ ಹೋಗಂಗಿಲ್ಲ, ಕ್ಯಾಂಡಿಡೇಟ್ ಮಾತ್ರ ಹೋಗ್ಬೇಕಂದ್ರು. ಬಟ್ ಕೋರ್ಟಲ್ಲಿ ಹೆಂಗೆ ಬಿಟ್ಕೊಡ್ರಿ ಇವ್ರಿಗೆ? ಕೋರ್ಟ್ ಒಳಗಡೆ ಹೆಂಗಿದೆ ಕೊಟ್ಟರು, ಅಲ್ಲಿ ಒಬ್ರು ನ್ಯಾಯಾಧೀಶ ಅಂತ ಕೂತಿದ್ದಾರೆ. ನ್ಯಾಯಾಧೀಶ ಅವ್ರಿಗೂ ಗೊತ್ತು ಈ ವಿಷಯಗಳು, ವಿಷಯ ಗೊತ್ತು, ನ್ಯಾಯಾಧೀಶರಿಗೆ ಗೊತ್ತು, ನ್ಯಾಯಾಧೀಶರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ. ಆಮೇಲೆ ಸ್ಟಾಫ್ ಅಲ್ಲ ಸರ್, ಏನ್ ಗೊತ್ತಾ ಸುರೇಶ್ ಸರ್, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ, ಕಮೆಂಟ್ ಮಾಡಕ್ ಹೋಗಲ್ಲ. ಬಿಕಾಸ್ ನಮ್ಮ ಹತ್ರ ಅದ್ರ ಬಗ್ಗೆ ಪ್ರೂಫ್ ಇಲ್ದೆ ಆ ಸ್ಥಾನಕ್ಕೊಂದು ಗೌರವ ಇದೆ. ಅವರು ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೂ ಹೋಗ್ತಿತ್ತು ದುಡ್ಡು ಅನ್ನೋದು ತಪ್ಪಾಗುತ್ತೆ. ನಾಳೆ ದಿನ ಪ್ರೂಫ್ ಸಿಕ್ಕಾಗ ಅದ್ರ ಬಗ್ಗೆ ನಾವು ಮಾತಾಡೋಣ. ಅದ್ರ ಬಗ್ಗೆ ಹೇಗಾಗಿದೆ ಅಂದ್ರೆ, ಈಗ ಅವ್ರು ಹೇಳದಷ್ಟೇ, ನ್ಯಾಯಾಧೀಶರು ನಮ್ಗೆ ಗೊತ್ತಿದ್ದಾರೆ, ಅವ್ರ ಕಡೆಯಿಂದ ಅವ್ರ ಆಫೀಸಿಂದ ಬರ್ತಾರೆ, ಅಲ್ಲೇ ಅವ್ರು ಬಂದಿರಲ್ಲ. ಇಲ್ಲಿ ಸಿವಿಲ್ ಕೋರ್ಟಲ್ಲಿ ನಮ್ಮ ವಕೀಲರ ಭವನ ಏನಿದೆಯೋ 3ನೇ ಫ್ಲೋರಲ್ಲಿ ಅಲ್ಲೇ ಕ್ಯಾಬಿನ್ ಇದೆ. ಯಾಕೆ ಲಾಯರು ಮತ್ತು ಅವ್ರ ಕ್ಲೈಂಟ್ ಡಿಸ್ಕಷನ್ ಮಾಡೋಕ್ಕೆ ಜಾಗ ಬಿಟ್ಕೊಟ್ಟಿದ್ದಾರೆ. ಈಗ ನಾವು ಕಂಪ್ಲೇಂಟ್ ಒಂದು ಕೊಟ್ಟರೆ ಮಾಜರ್ ಮಾಡಬೇಕಂದ್ರೆ ಪೊಲೀಸರು ಇನ್ಸ್ಪೆಕ್ಟರ್ ಪರ್ಮಿಷನ್ ತೊಗೊಬೇಕು. ಇವ್ರು 2 ವರ್ಷ ಯೂಸ್ ಮಾಡಿದ್ದಾರೆ ಜಾಗನ. ಅವ್ರ ಮೇಲೆ ಯಾಕೆ ಕ್ರಮ ತಗೊಂತ ನಾವು ಏನೇ ಕಂಪ್ಲೇಂಟ್ ಕೊಟ್ಟರು ಅದ್ರ ಮೇಲೆ ಸೆಕ್ಷನ್ ಆಗಲ್ಲ. ಕಂಪ್ಲೇಂಟ್ ಆ ಸೆಕ್ಷನ್ ಇದ್ರ ಮೇಲೆ ಅವ್ರ ಸೆಕ್ಷನ್ ಏನು ಅದೇನು ಹಾಕಲ್ಲ. ಅವರು ಬರೀ ಫೋಟೋ ಇದು ಮಾತ್ರ ಹಾಕೊಂಡು ಹೋಗ್ತಾ ಇದಾರೆ. ಏನೇ ಕಂಪ್ಲೇಂಟ್ ಮಾಡಿದ್ರು, ಏನೇ ಹೇಳಿದ್ರು ಸುತ್ತಮುತ್ತ ನಿಮ್ಮ ಹತ್ರನೇ ಬರ್ತಾ ಇದ್ದಾರೆ. ಆ ಗ್ಯಾಂಗ್ ಹತ್ರ ಹೋಗ್ತಾ ಇಲ್ಲ ಇವರು. ಯಾರು ವಂಚನೆ ಮಾಡಿದಾರೆ ಅವ್ರನ್ನ ಹಿಡ್ಕೊಳ್ತಾ ಇಲ್ಲ ಇವರು. ಹಿಡ್ಕೊಳ್ತಾ ಇದಾರೆ, ಹಿಡಿದಿದ್ದಾರೆ ಅವ್ರನ್ನ. ಹಿಡಿದು CC ಒಂದ್ಸಲ ಕೊಟ್ಟರು. ಮೇಡಮ್ ನಾನು CCB ಕಂಪ್ಲೇಂಟ್ ಮಾಡಿದೆ, ಫಸ್ಟ್ ನಾನೇ ಮಾಡಿದ್ದೆ ಕಂಪ್ಲೇಂಟು. ಅದು 6 ಮಂತ್ ಅಲ್ದಿದ್ದೀನಿ ಕಂಪ್ಲೇಂಟ್ ಮಾಡೋಕೆ. ಎಷ್ಟು ಕಷ್ಟಪಟ್ಟಿದ್ದು ನನಗೆ ಗೊತ್ತು. ಅಲ್ದ ಮೇಲೆ CCB ಕಂಪ್ಲೇಂಟ್ ಆಗುತ್ತೆ ಲಾಸ್ಟಿಗೆ. ನಾನು ಲೆಟರ್ ಹಾಕ್ಸ್ಕೊಂಡು ಬಂದು DCPಯಿಂದ ಲೆಟರ್ ಹಾಕ್ಸ್ಕೊಂಡು ಬಂದು ಅಲ್ಲಿಂದ ಕಂಪ್ಲೇಂಟ್ ಮಾಡಿಸ್ತೀನಿ. ಕಂಪ್ಲೇಂಟ್ ಆದಾಗ ಅವನು 1-1.5 ತಿಂಗಳಾಗುತ್ತೆ ಇವ್ರನ್ನ ಎತ್ತಕೊಂಬರ್ಬೇಕು ಅಂದರೆ. ಎತ್ತಕೊಂಬರ್ತಾರೆ. ಎತ್ತಕೊಂಬಂದ್ಮೇಲೆ ನಿಮ್ದೇನಾದ್ರು ಸೆಟಲ್ಮೆಂಟ್ ಮಾಡಿದ್ವಿ, ನಾವೇನೋ ಒಂದು ಆಸೆಯಿಂದ ದುಡ್ಡು ಕೊಡ್ತಾರೇನಪ್ಪ ಅಂತ ಆಸೆದಿಂದ ಇರ್ತೀವಿ. ಇವರು ಒಳಗಿನೊಳಗೆ ಲಾಯರ್ನ ಇಟ್ಕೊಂಡು ಬೇಲ್ ಮೇಲೆ ಹೊರಗಡೆ ಬಂದ್ಬಿಡ್ತಾರೆ. ಬೇಲ್ ಮೇಲೆ ಹೊರಗಡೆ ಬಂದ್ರೆ ನಮ್ಗೆ ದುಡ್ಡಿಗೆ ಎಲ್ಲಿ ಬೆಲೆ ಇದೆ ಮೇಡಮ್? ದುಡ್ಡೇ ಬರಲಿಲ್ಲ. ಆಮೇಲೆ ನ್ಯಾಯನೂ ನಾನು 49 ಲಕ್ಷ ಮ್ಯಾಮ್. 49 ಲಕ್ಷ. ನೀವು ಸರ್? ನಮ್ಮ ಸರ್ಕಲ್ ಎಲ್ಲ ಸೇರಿದ್ರೆ 1.25 ಕೋಟಿ. 1.25 ಕೋಟಿ ಏನ್ ಸರ್ ಸೆಟ್ಲ್ ಆಗ್ಬಿಟ್ಟಿದ್ದಾರೆ? ಅವರು ಸೆಟ್ಲ್ ಆಗಿದ್ದಾರೆ. ನೆಂಟರುಗಳದು ರಿಲೇಷನ್ಸ್ ಎಲ್ಲ ಕೊಟ್ಟದು. ನಮ್ದು 1.25 ಕೋಟಿ ರೂಪಾಯಿ ಇದೆ. ನೀವು 1.25 ಕೋಟಿ, ಅವರು 1.25 ಕೋಟಿ. ಬಳ್ಳಾರಿದ್ದು ಬಂದ್ಬಿಟ್ಟು 7.5 ಕೋಟಿ. 7.5 ಕೋಟಿ. ಆಮೇಲೆ ಬಾಗಲಕೋಟೆದು 5.5 ಕೋಟಿ. ಇಲ್ಲಿ ಬೆಂಗಳೂರಲ್ಲಿ ಚಲಪತಿ ಅಂತ ಒಬ್ರು ಇದಾರೆ, ಅವ್ರದ್ದು 5.5 ಕೋಟಿ. ಪಾಪ ಅವ್ರು ಸ್ಟ್ರೋಕ್ ಹೊಡೆದು ಈಗ ಹಾಸ್ಪಿಟಲ್ ಇದ್ದಾರೆ.
ಇದು ಏನ್ ಗೊತ್ತಾ ಸರ್, ತುಂಬಾ ಸ್ಟ್ಯಾಂಡ್ ಆಗಲ್ಲ, ತುಂಬಾ ದಿನ ಎಷ್ಟು ದಿನ ಒಳಗಡೆ ಇರ್ತೀವಿ, ಆ ನಂತರ ಜಾಮೀನ್ ಮೇಲೆ ಹೊರಗಡೆ ಬರ್ತೀವಿ, ಸೆಟ್ಲ್ ಆಗ್ತೀವಿ ಅನ್ನೋ ಒಂದು ಬಂಡ ಧೈರ್ಯ ಅಂತ ಈ ಹಂಗಾಗಿ ಜಾಸ್ತಿ ಆಗ್ತಾ ಇದೆ ಅಂತ ಇಂಥ ಪ್ರಕರಣಗಳು. ನೀವೆಷ್ಟು ಕೊಟ್ಟಿದ್ದೀರಾ ಸರ್? 30 lakhs ಕೊಟ್ಟಿದ್ದೀನಿ. 30 lakhs ನಿಮ್ಮೊಬ್ರಿಗೋಸ್ಕರ? ಇಲ್ಲ, ಇಬ್ಬರಿಗೋಸ್ಕರ 30 lakhs. ಇನ್ನು ಕೊಡ್ಬೇಕಾಗಿತ್ತ, ಪೆಂಡಿಂಗ್ ಇತ್ತ ನಿಮ್ಮ ಅಮೌಂಟ್? ಸೆಟ್ಲ್ ಆಗಿದೆ. ಒಂದು ಕೆಲಸ ಸಿಗಬೇಕು ಅಂದ್ರೆ ಎಷ್ಟು ದುಡ್ಡು ಸೆಟ್ಲ್ ಮಾಡಬೇಕಿತ್ತು ಸರ್? ಒಂದು ಕ್ಯಾಂಡಿಡೇಟ್ಗೆ ಅವರು 15 lakhs ಅಂತ ಫಿಕ್ಸ್ ಮಾಡಿದ್ರು. ಅಲ್ಲ ಡ್ರೈವರ್ಗೆ ಬಂದ್ಬಿಟ್ಟು 6 ಲಕ್ಷ. 6 ಲಕ್ಷ ಅದು P1 ಕ್ಯಾಟಗರಿ ಮೇಲೆ ಮಾಡಿ. ಅಲ್ಲ ಈಗ ಗವರ್ಮೆಂಟ್ ಹೆಂಗ್ ಕಾಲ್ ಫಾರ್ಮ್ ಇರುತ್ತಲ್ಲ, ಈ ಕ್ಯಾಟಗರಿಗಳಿಗೆ ನಿಮ್ಮ ಎಜುಕೇಶನ್ ಹಿಂಗಿರ್ಬೇಕು, ಆ ತರ ನಿಮ್ಗೆ ಇಷ್ಟಿಷ್ಟು ದುಡ್ಡುಗಳು. SLC ಆಗಿದ್ದವ್ರಿಗೆ ನಿಮ್ಗೆ ನಾವು ಅಟೆಂಡರ್ ಪೋಸ್ಟ್ ಕೊಡ್ತೀವಿ, FDF ಕೊಡ್ತೀವಿ, SDF ಕೊಡ್ತೀವಿ, ಈ ತರ ಹೇಳಿ ನಮ್ಗೆ ನಿಮ್ಮವ್ರು ಯಾರಿದ್ರು ಕರ್ಕೊಂಬನ್ನಿ, ನಿಮ್ ಫ್ರೆಂಡ್ಸ್ ಇದ್ರೆ ಯಾರು ಕರ್ಕೊಂಡ್ ಅವ್ರು ಹೇಳೋರು. ಸುದರ್ಶನ್ ಇದಾನಲ್ಲ, ಅವರಿಗೆ ಓದು ಇಂಪಾರ್ಟೆಂಟ್ ಇಲ್ಲ ಮೇಡಮ್, ಸರ್ಟಿಫಿಕೇಟ್ ಸಾಕು ನಾವು ಕೊಡ್ತೀವಿ ನಾವು ಲೆಕ್ಕ. ಇಂಪಾರ್ಟೆಂಟ್. ಅವ್ರು ಏನು ಓದ್ತಾರೋ ಅವ್ರು ನೋಡಕ್ಕೆ ಹೋಗಿಲ್ಲ, ಸರ್ಟಿಫಿಕೇಟೇ ನೋಡಲ್ಲ ಅವರು. ಅಲ್ಲ ಸರ್, ಈಗ ನೀವೇ ಎಲ್ಲ PSI ಹಗರಣ ಬಂದಿತ್ತು, ಎಕ್ಸಾಮ್ ಅಲ್ಲಿ ಇಷ್ಟೆಲ್ಲ ಆಗ್ತಾ ಇತ್ತು ಅಂತ ಗೊತ್ತಿತ್ತು ನಿಮ್ಗೆಲ್ಲ, ಎಲ್ಲಾ ಸರ್ಕಾರಿ ಹುದ್ದೆಗಳಲ್ಲೂ ಈ ರೀತಿ ಮೋಸ ಆಗಿದೆ ಅನ್ನೋ ಸುದ್ದಿಗಳನ್ನ ನಾವು ಕೂಡ ನೀವು ಸರ್ ಏನ್ ಮಾಡ್ತೀರಾ, ನೀವು ಅನೌನ್ಸ್ ಮಾಡ್ತೀರಾ, ಟಿವಿಲಿ ಬರುತ್ತೆ, ಎಲ್ಲಾದ್ರೂ ಬರುತ್ತೆ. ಬಟ್ ನಮ್ಗೇನಾಗುತ್ತೆ, ಈಗ ನೋಡಿ ಸರ್ಕಾರ ಬಂದಾಗ ಬೇರೆ ತರ ಬಂದ್ಬಿಡುತ್ತೆ. ಕ್ಯಾಟಗರಿ ವೈಸ್ ಅಲ್ಲಿ ನಮ್ ಕ್ಯಾಟಗರಿ ಸಿಗಲ್ಲ ಕೆಲಸ. ವಾಮ ಮಾರ್ಗದಲ್ಲಿ ಹೋದ್ರೆ ಸಿಗುತ್ತೆ ಅನ್ನೋದು ನಮ್ದೇನೋ ಒಂದು ನಂಬಿಕೆ. ಯಾಕಂತಂದ್ರೆ ಕ್ಯಾಟಗರಿ ವೈಸ್ ಅಲ್ಲಿ ನಮ್ಗೆ ಕಮ್ಯುನಿಟಿಗೆ ಸಿಗಲ್ಲ ಕೆಲಸ. ಬರೀ SC ಬರ್ತಾರೆ, ST ಬರ್ತಾರೆ, ಅವ್ರು ಬರ್ತಾರೆ, OBC ಅವ್ರು ಬರ್ತಾರೆ, ತಮ್ಮ ತುಂಬ್ಕೊಬಿಡ್ತಾರೆ. ಜನರಲ್ ಕ್ಯಾಟಗರಿ ನಮ್ಗೆ ಸಿಗಲ್ಲ. ಹಂಗಾಗಿ ಇವ್ರು ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ಲ ಅಂತ ಅಂದ್ಬಿಟ್ಟು ನಾವು ಮುಂದೆ ಹೋದ್ವಿ, ಇಲ್ಲಾಂದ್ರೆ ನಾವು ಮುಂದೆ ಹೋಗ್ತಿರಲಿಲ್ಲ. ಈಗ ನೋಡಿ ರಿಸರ್ವೇಷನ್ಲು ಹಂಗೆ ಆಗೋಯ್ತು, ಅದನ್ನು ಮುಂಡ ಮುಚ್ತಾರೆ ಎಲ್ಲನೂ. ಯಾವ ಇಂತ ಹೇಳಕ್ಕಾಗಲ್ಲ ಬಿಡಿ, ಅದು ಬೇಜಾನಿದೆ, ಅದು ಕಷ್ಟ. ಮಾತಾಡಿಸ್ತೀನಿ ಸರ್. ದಯವಿಟ್ಟು ಈ ಮೂಲಕ ನಾವು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ, ಇಷ್ಟೆಲ್ಲ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾ ಇದೆ, ಸರ್ಕಾರಿ ಹುದ್ದೆ ಸಿಗುತ್ತೆ ಅನ್ನೋ ಕಾರಣ ದುಡ್ಡು ಕೊಟ್ಟು ಹೋಗ್ತೀವಿ, ವಾಮ ಮಾರ್ಗದಲ್ಲಿ ಹೋಗ್ಬಿಡ್ತೀವಿ ಅನ್ನೋರು ದಯವಿಟ್ಟು ಈ ರೀತಿ ಮಾಡಬೇಡಿ ಅಂತ. ಅನೇಕರು ದುಡ್ಡು ಕಳ್ಕೊಂಡಿದ್ದಾರೆ ಬಿಟ್ರೆ ಯಾರಿಗೂ ಕೂಡ ಇಲ್ಲಿ ತನಕ ಸರ್ಕಾರಿ ಹುದ್ದೆ ಸಿಗ್ಲೇ ಇಲ್ಲ. ಸಿಗುತ್ತೆ ಎಂತವ್ರು ಗೊತ್ತಾ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು, ಸಚಿವರು, ಶಾಸಕರು, ಇವರೆಲ್ಲ ತಮ್ಮ ಪ್ರಭಾವ ಬೀರಿ ತಮ್ಮ ಆತ್ಮೀಯರನ್ನ ಕೂರಿಸಬಹುದು. ಬದಲಾಗಿ ಜನಸಾಮಾನ್ಯರಿಗೆ ಇಲ್ಲಿ ತನಕ ದುಡ್ಡು ಕೊಟ್ಟು ನಾವು ಕೆಲಸ ತಗೊಂಡಿದೀವಿ ಅನ್ನೋರು ತುಂಬಾ ರೇರು. ಯಾರಿಗೂ ಕೂಡ ಸಿಕ್ಕಿಲ್ಲ. ಹಂಗಾಗಿ ಮೋಸ ಹೋಗ್ಬೇಡಿ ಅಂತ